ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು ಬಾ ನೋಡ್ ಪಾರು, ರಶ್ಮಿ ಇನ್ನ ಮಗ ಇದ್ದಂಗೆ ಅಲ್ಲ, ಕಡ್ಡಿಗಿರ್ಬಿಟ್ಟು ಕೈನಾಗೆ ಇಟ್ಕೊಂಡವಳೆ, ಸುಟ್ಕಿಟ್ಕೊಂಡ್ಬಿಟ್ಟಾಳು ಅಂತ ಊರುಬ್ದೆ. ಇವ್ರು ಮೊದಲು ನನ್ನ ಜೊತೆ ಚೆನ್ನಾಗೇ ಇದ್ರಲ್ಲ, ಆದರೆ ಇದಕ್ಕಿದ ಹಾಗೆ ಹೀಗೆ ಯಾಕೆ ಆಡ್ತಿದ್ದಾರೆ? ನಾನು ಏನು ಮಾಡಿದ್ದೀನಿ ಇವರಿಗೆ? ಅಥವಾ ನಾನೇ ತಿಕ್ಲಿ ಥರ ಓವರಾಗಿ ಯೋಚನೆ ಮಾಡ್ತಿದ್ದೀನ? ಪಾಪ ನಮ್ಮ ಲೀಲಕ್ಕ ನಂಗೆ ಕಜಾಯ ಎಲ್ಲ ಕೊಡ್ತಿದ್ರು. ಇವ್ರು ಹಿಂಗೆ ಮಾಡಲ್ಲ, ನಾನೇನೋ ತಪ್ಪು ತಿಳ್ಕೊಂಡಿದ್ದೀನಿ ಅಷ್ಟೇ. ನೋಡ್ದ ರಶ್ಮಿ, ನಿಮ್ಮತ್ತೆ ನಿನ್ನ ಆಗ್ಲೇ ಕೇರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಾಡ್ಲೇಬೇಕಲ್ಲ ಪಾರು, ಶಿವು ಅಷ್ಟು ಮುದ್ದಾಗಿ ಸಾಕವನೆ, ಅದರಲ್ಲಿ ಒಂದು 10ರಷ್ಟಾದ್ರೂ ನಾವು ನೋಡ್ಕೋಬೇಕಲ್ಲ. ನೋಡ್ಕೋಬೋದು. ಈಗ ಅದೇ ಪ್ರೀತಿ ಅದೇ ಕೇರಲ್ಲಿ ಪಾಯಸ ಮಾಡಿಸಿ ಅದನ್ನೇ ಹೇಳೋಣ ಅಂತ ಬಂದೆ. ಮಾಡ್ಸೇನಂತೆ ಬಿಡು ಪಾರು, ಪಾಯಸ ಮಾಡಕ್ ಬರುತ್ತೇನವ? ಇಲ್ಲ, ತಿನ್ನಕ್ಕೆ ಬರುತ್ತೆ. ಥೇಟ್ ಮಗನಂಗೆ. ರಶ್ಮಿ ಪರವಾಗಿಲ್ಲ ಬಿಡು, ನಾನು ನಿನ್ನ ಜೊತೆ ಇರ್ತೀನಿ ಆಯ್ತಾ? ಓಹೋ, ನೋಡ್ದ ಅಕ್ಕ, ಇಬ್ಬರಿಗೂ ಅಡುಗೆ ಮಾಡಕ್ಕೆ ಬರಲ್ಲ, ಆದ್ರೂ ಅಡುಗೆ ಮಾಡಕ್ ಬರೋರ್ ತರ ನಿಂತಿರೋದು ನೋಡು. ಒಬ್ರು ಭೀಮಸೇನ, ಇನ್ನೊಬ್ರು ನಳಮಹಾರಾಜ. ಅಮ್ಮ, ನೀವಿಬ್ರು ಬಂದಿದ್ದು ಒಳ್ಳೇದಾಯ್ತು. ಯಾಕೆ ಪಾರು? ಇವಾಗ ರಶ್ಮಿಗೆ ಪಾಯಸ ಮಾಡೋದು ಹೇಳ್ಕೊಡ್ಬೇಕಿತ್ತಲ್ಲ, ಅಲ್ಲಿವರೆಗೂ ನಾನು ನನ್ನ ಗಂಡನ ಬಿಟ್ಟಿರ್ಬೇಕಲ್ಲ ಅಂತ ಅನ್ಕೊಳ್ತಿದ್ದೆ. ಅಷ್ಟ್ರಲ್ಲಿ ನೀವಿಬ್ರು ಬಂದ್ರಿ, ಸಮಾಧಾನ ಆಯ್ತು. ಓ ನೋಡು ರಶ್ಮಿ, ನಿಮ್ಮ ಅತ್ಗೆನ ನೋಡ್ ಕಲ್ತ್ಕ, ಗಂಡನ್ ಬಿಟ್ಟು ಒಂದು ಕ್ಷಣನೂ ಇರಲ್ವಂತೆ. ಹೌವಾ, ಇವ್ರ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊಂಡೆ. ಇವ್ರು ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಅಮ್ಮ, ನೀವು ಗುಂಡುಗೆ ಪಾಯಸ ಮಾಡೋದು ಹೇಳ್ಕೊಡಿ, ಜೊತೆಗೆ ಲೀಲಾ ಆಂಟಿನೂ ಹೆಲ್ಪಿಗೆ ಇರ್ತಾರೆ. ನೀವು 3 ಜನ ಮುತ್ತೈದರು ಸೇರ್ಕೊಂಡು ನಿಮ್ಮ ಕಿಚನ್ ನಾಲೆಡ್ಜ್ನ ತಾರೆ ಎರೀರಿ. ಅಷ್ಟರಲ್ಲಿ ನಾನು ಹೋಗಿ ನನ್ನ ಗಂಡನ ಮಾತಾಡ್ಸ್ಕೊಂಬರ್ತೀನಿ. ಯಾಕ್ಲ ಅಳ್ತಿದ್ಯ ಸಿನ್ನ? ಎಲ್ಲ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳ. ಏನಾಯ್ತು ಅಂತ ಕೇಳ್ತಿದ್ಯಲ್ಲ, ನಡೆದಿದ್ದೆಲ್ಲ ನೀನೇ ಕಣ್ಣಾರೆ ನೋಡ್ದೆ ತಾನೆ. ಅವ ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣವ, ನಾನು ದುಡ್ಡು ಕದ್ದಿಲ್ಲ ಕಣವ, ಕದ್ದಿಲ್ಲ. ಯಾರು ಎತ್ಕೊಂಡ್ರು ಅಂತಾನೆ ನನಗೆ ಗೊತ್ತಿಲ್ಲ ಕಣವ. ಅರೆ ಅಪ್ಪ ನೋಡು, ಎಲ್ರು ಮುಂದೆ ನಾ ಕಳ್ಳ ಅಂತ ಹೇಳಿದ್ರು ಮುಂದೆ ಹೊಡದ್ನಲ್ಲವ. ಅವನು ನನ್ ಹೊಡೆದಿದ್ದು ನನಗೆ ತಲೆಗೆಡ್ಸ್ಕೊತಾ ಇಲ್ಲ. ಆದ್ರೆ ಹೋಗಿ ತುಂಬಿದ ನನ್ನ ಹೆಂಡ್ರು ಹೊತ್ತು ಹೆಂಗವ ಒಪ್ಕೊಳ್ಳಿ. ಎಲ್ರಿಗೂ ಶತ್ರು ಮನೆ ಆಚೆ ಇದ್ರೆ ನಿನ್ನೆ ತಪ್ಪನೇ ಶತ್ರು ಆಗೋದ್ರಲ್ಲೋ. ನಿನ್ ಜೀವನನೇ ಸರ್ವನಾಶ ಮಾಡ್ಬಿಟ್ರಲ್ಲೋ. ಬೆಂಕಿಗೆ ನೀನೇ ನನ್ನ ಹೆಂಡ್ರು ಅಂತ ಮಾತು ಕೊಟ್ಟಿದ್ದೀ ಕಣವ. ನಾನು ಕಳ್ಸೆಗೌಡ್ರಿಗೆ ನೀವೇ ನನ್ನ ಬೀಗರು ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ನೋಡು, ಅವಾಗಿದ್ದ ಪಿಕ್ಕಿ ಫೋನ್ ಮೇಲೆ ಫೋನ್ ಮಾಡ್ತಾವಳೆ. ನನ್ಗೆ ಏನಂತ ಹೇಳಿ ಅವಳಿಗೆ ಹೇಳು. ಅಯ್ಯೋ ದೇವ್ರೆ, ಫೋನ್ ಮಾತ್ರ ಎತ್ಬಿಡಕ್ಕಲ್ಲ. ಏನಾರ ಕೇಳಿರೆ ಹೇಳಕ್ ಏನಾಯ್ತು ನಮ್ಮ ಹತ್ರ ಉತ್ತರ? ಅವರಿಗೆ ವಿಷಯ ಗೊತ್ತಾಗೈತೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲ ಕಣವ, ವಿಷಯ ಗೊತ್ತಾಗಿದ್ರೆ ನನ್ ಫೋನ್ ಎತ್ತಲಿಲ್ಲ ಅಂದ್ರು ಮೆಸೇಜ್ ಮಾಡಿರೋಳು.
ನೋಡವ ನೋಡಿ, ನಾಳೆ ಮದ್ವೆಗೆ ರೆಡಿ ಆಯ್ತಾ ಇದ್ದೀನಿ. ಎಲ್ಲಿದೆ ಸಿಗೋತ ಮೆಸೇಜ್ ಆಗ್ತಾವಳೆ. ಪಾಪಕಲ್ಲ, ಇಂಥ ಚೆನ್ನಾಗಿರೋ ಹುಡುಗಿಗೆ ಅನ್ಯಾಯ ಆದ್ರೆ ಅದ್ಯಾವ್ರ ಮೆಚ್ತಾನ? ನಮ್ಮಿಂದ ಅವಳಿಗೆ ಈ ಥರ ಅನ್ಯಾಯ ಆಯ್ತಲ್ಲವ. ಎಲ್ಲ ಇಲ್ಲೇ ಅವ್ರೆ. ಅವ್ರು ಹೋಗೋ ಗಂಟ ನೀನು ಏನು ಮಾಡಕ್ ಹೋಗ್ಬೇಡ. ಸುಮ್ಕಿದ್ಬಿಡು. ಪಿಂಕಿ ಫೋನ್ ಮಾತ್ರ ಎತ್ತಕ್ಕೆ ಹೋಗ್ಬೇಡ. ಲೀಲಾ, ಸೌಭಾಗ್ಯಕ್ಕ ಬಂದೆ. ನಂಬ್ಕೋಬೇಡ ಮಗ, ಏನಾರ ಒಂದು ಮಾಡೋಣಂತೆ. ಪರಿಸ್ಥಿತಿ ಹೇಗೋ ನನಗೆ ಗೊತ್ತಿಲ್ಲ. ನನಗೆ ವಿಷಯ ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಪಿಂಕ್. ಶಿವು, ಇಂಥ ಪಾಪಿಯಿಂದ ನಮ್ಮ ರಶ್ಮಿ ಬಾಳು ಉಳಿತಲ್ಲ ಅಂತ ಈಗಲಾದರೂ ಸಂತೋಷ ಪಡಪ್ಪ. ಅತ್ತೆ, ಯಾರು ನಮ್ಮಿಂದೇನೋ ಕಿತ್ಕೊಂಡಾಗ ನಮ್ಗೆ ನೋವಾಯ್ತದೆ. ಆದ್ರೆ ಕಿತ್ಕೊಂಡಿರೋದು ಇನ್ನೊಂದನ್ನ ಕೊಡೋದಕ್ಕೆ ಅಂತ ಆಮ್ಯಾಕೆ ಗೊತ್ತಾಯ್ತದೆ. ನಮ್ ಗುಂಡು ಕೆಟ್ಟವಾಗ್ಲೂ ಪುಣ್ಯ ಮಾಡೋಳೆ. ನಾನು ನಿನ್ನ ತಂಗಿ ಅಣ್ಣ. ನಿನ್ನ ಮೈ ಮೇಲೆ ಮಾಕಾಡವನೇ ಬರ್ತಾಳೆ ಅಂದಮೇಲೆ ನಿನ್ನ ತಂಗಿ ಜೀವನನ ಅಮ್ಮ ಹಾಳು ಮಾಡಕ್ಕೆ ಬಿಡ್ತಾಳ ಅಣ್ಣ? ನಿಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದು ನಿಜ ಆಗೋಯ್ತು. ನಿಜ ಪಾರು, ನಮ್ಮ ಶಿವ ಮನೆಯಿಂದ ಹೆಣ್ಣು ತರಬೇಕು ಅಂತ ಆಸೆ ಇದ್ದಿದ್ದಂತೂ ನಿಜ. ಆದರೆ ನನ್ನ ಮಗ ಬೇಜವಾಬ್ದಾರಿ ಅಂತ ತುಂಬ ಸಲ ನೊಂದ್ಕೋತಾ ಇದ್ದೆ. ಆದರೆ ವಿಧಿ ನೋಡಿ, ಮಹಾಲಕ್ಷ್ಮಿ ಥರ ಇರೋ ಹೆಣ್ಮಕ್ಳನ್ನ ನಮ್ಮನೆ ಸೊಸೆಯಾಗಿ ತಂದುಬಿಟ್ಲು ಆ ಮಾಕಾಳವ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಇದೇ ಖುಷಿಲಿ ಪಾಯಸ ಕುಡಿಯೋಣವಾ ಅಥವಾ ಇನ್ನೂ ತಣ್ಣಗಾಗೋವರೆಗೂ ಕಾಯ್ಬೇಕಾ? ಎಲ್ಲಾನ ಉಂಟಾ? ನಮ್ ಗುಂಡು ಮಾಡಿರೋ ಪಾಯಸ ಅಂದ್ಮ್ಯಾಕೆ ಚಪ್ಪರ್ಸ್ಕೊಂಡ್ ತಿನ್ನದೇ. ತಿನ್ರಿ ಎಲ್ಲಾರು. ಏನ್ ಪಾರು, ಅವಾಗ್ಲೇ ಮಾವನ್ ಕಿವಿಲಿ ಏನೋ ಪಿಸ ಪಿಸ ಅಂತಿದ್ದೆ. ಮಾವ ಯಾಕೋ ಬೇಜಾರಲ್ಲಿ ಬೇರೆ ಇದ್ರು. ಇವಾಗ ನೋಡ್ರೆ ಕಿಲ ಕಿಲ ಅಂತಾರೆ. ಏನ್ ಇಸ್ಯಾ? ಅಯ್ಯೋ, ಗಂಡ ಹೆಂಡತಿ ಅಂದ್ಮೇಲೆ 1000 ಇರುತ್ತೆ ಮಂಜಿ. ಅದೆಲ್ಲ ನಿನಗೆ ಯಾಕೆ ಗೊತ್ತಾಗ್ಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.